ಮಲೆನಾಡ ಮಾತುಕತೆಗೆ ಸ್ವಾಗತ. ಇವತ್ತು ನಾನು ಮೂತ್ರಕೋಶದ ಕಲ್ಲಿಗೆ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಬಾಳೆ ಮರವನ್ನು ನೀವು ಎಲ್ಲರೂ ನೋಡಿರುತ್ತೀರ. ಈ ರೀತಿಯಾದ ಬಾಳೆ ಮುಂಡಿಯನ್ನು ಕಡಿಬೇಕು. ಇದನ್ನು ಕಡಿದು ಈ ಮೇಲಿನ ಭಾಗವನ್ನು ಬಿಡಿಸ್ಬೇಕು. ಬಿಡಿಸಿ ತುಂಬ ಒಳಗೆ ಬಿಳಿಯಾದ ಭಾಗ ಇರುತ್ತೆ, ಈ ರೀತಿಯಾಗಿ ಬಿಡಿಸ್ಕೊಳ್ಬೇಕು. ನೋಡಿ, ಈ ಭಾಗವನ್ನು ಬಿಡಿಸಿ ಇದನ್ನು ಚೆನ್ನಾಗಿ ಸಣ್ಣಗೆ ಕೊಚ್ಕೊಳ್ಬೇಕು. ನಾವು ಸಣ್ಣಗೆ ಕೊಚ್ಕೊಂಡು ಅದನ್ನು ಮಿಕ್ಸಿಗೆ ಹಾಕಬೇಕು. ಮಿಕ್ಸಿಗೆ ಹಾಕಬೇಕಾದ್ರೆ ನೀರನ್ನು ಕೂಡ ಹಾಕಬಹುದು, ಜೊತೆಗೆ 4 ಜೀರಿಗೆಯನ್ನು ಕೂಡ ಹಾಕಿ. ಹೀಗೆ ಹಾಕಿ ಮಾಡಿದ ಜ್ಯೂಸು ಮೂತ್ರಕೋಶದ ಕಲ್ಲಿನ ನಿವಾರಣೆಗೆ ಸಹಕರಿಸುತ್ತದೆ. ಇಷ್ಟೇ ಅಲ್ಲದೆ ಇದರಲ್ಲಿ ವಿಟಮಿನ್ ಪ್ರಮುಖವಾಗಿದೆ. ವಿಟಮಿನ್ B6, ವಿಟಮಿನ್ C, ಪೊಟ್ಯಾಷಿಯಂ, ಕಬ್ಬಿಣಾಂಶ ಮತ್ತು ಮ್ಯಾಗ್ನೀಸಿಯಂ ಇವೆಲ್ಲವೂ ಇವೆ. ನಾರಿನಾಂಶ ಹೆಚ್ಚು ಇರುವುದರಿಂದ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಅಷ್ಟೇ ಅಲ್ಲ, ಇದು ಹಿಮೋಗ್ಲೋಬಿನ್ ಮತ್ತು ಇನ್ಸುಲಿನ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಇದು ಚರ್ಮದ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮೂತ್ರಕೋಶದಲ್ಲಿನ ಕಲ್ಲಿನ ನಿವಾರಣೆಗೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಇದನ್ನು ನಾವು ಮೂತ್ರಕೋಶದಲ್ಲಿ ಕಲ್ಲು ಬೆಳೆದಂಥವರು ಒಂದು 15 ದಿವಸ ಬೆಳಗ್ಗೆ ಆಹಾರದ ಮೊದಲು ಒಂದು 200ರಿಂದ 250 ml ಕುಡಿಬೇಕು. ಪೂರ್ತಿಯಾಗಿ ಇದರ ರಸ ಅಲ್ಲ, ಇದಕ್ಕೆ ನೀರನ್ನು ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ಕುಡಿಯಿರಿ. ನಿಮ್ಮ ಆರೋಗ್ಯವು ಕೂಡ ಸುಧಾರಿಸುತ್ತದೆ. ಅಷ್ಟೇ ಅಲ್ಲದೆ ಆರೋಗ್ಯದಿಂದ ಇರುವವರು ಕೂಡ ವಾರದಲ್ಲಿ ಒಮ್ಮೆಯೋ ಅಥವಾ 15 ದಿವಸಕ್ಕೊಮ್ಮೆಯೋ ಕುಡಿದರೆ ಇದರಲ್ಲಿನ ಅಧಿಕವಾದ ಪೌಷ್ಟಿಕಾಂಶಗಳು ನಮ್ಮ ದೇಹವನ್ನು ಸೇರುತ್ತದೆ.